ರಾಜ್ಯ ಸರ್ಕಾರದ ಬಜೆಟ್ ರೀ ಸಿದ್ದರಾಮಯ್ಯನವ್ರ ದಾಖಲೆ ಬಜೆಟ್ ಈ ಭಾಗದ ರೈತರ ನಿರೀಕ್ಷೆಗಳು ಏನು ಲಾಸ್ಟ್ ಟೈಮ್ನು ಭಾಳ ನಿರೀಕ್ಷೆಗಳಿತ್ತು ಆಗಲಿಲ್ಲ ಈ ಬಾರಿ ಏನು ನಿರೀಕ್ಷೆ ನಮ್ಮ ನಿರೀಕ್ಷೆ ಏನ್ರಿ 3ನೇ ತಾರೀಕು ಬಜೆಟ್ ಅಧಿವೇಶನ ಚಾಲೂ ಆಗ್ಯದ ನಮ್ಮ ಹೋರಾಟ ಏನದ ಆಂದೋಲನ ಹಾಕ್ಕೊಂಡಿದ್ದೆವು ನಾವು ವೀರಶೈವ ಕಲ್ಯಾಣ ಮಂಟಪದಿಂದ 200-300 ಎತ್ತಿನ ಬಂಡಿ 200 ಟ್ಯಾಕ್ಟ್ರ್ ತೊಗೊಂಡು ನಾವು ಜಗತ್ವರ್ತದಿಂದ ನಾವೇನು ಇಲ್ಲಿ ಆಂದೋಲನ ಬಂದು ತಲುಪಿದ ನಂತರ ನಮ್ಗೆ ಯಾವುದೇ ಮೆಸೇಜ್ ಇಲ್ಲ ಸರ್ಕಾರದಿಂದ ನೀವು ಹೇಳ್ದಂಗೆ ಅವ್ರದ್ದು ಒಂದು ಏನು ಹೇಳಿದ್ರಲ್ಲ ಅದು ಇವತ್ತು ದಾಖಲೆಯ ಬಜೆಟ್ ಅಂತಕ್ಕಂಥದ್ದು 7ನೇ ತಾರೀಕು ನಾಳೆ ಏನದ 7ನೇ ತಾರೀಕು ಅತ್ಯಂತ ಪ್ರಮುಖ ಬಜೆಟ್ ಏನದ ಮಂಡನೆ ಮಾಡ್ಬೋದು ಮಂಡನೆ ಮಾಡ್ತಕ್ಕಂಥ ಅವರೇ ಸ್ವತಃ ಹೇಳಿರ್ತಕ್ಕಂಥದ್ದು ರೊಕ್ಕನೇ ಇಲ್ಲ ಅಂತೇಳಿ ಏನು ಬಜೆಟ್ ಮಂಡನೆ ಮಾಡ್ತಾರೆ ಹಾಳಿ ಮೇಲೆ ಬರೀತಿರ್ಬೇಕು ಇದಕ್ಕೊಂದಿಷ್ಟು ಅಂತ ಅವ್ರ ಮೇಲೆ ರೊಕ್ಕ ಇಲ್ಲ ಅಂತ ಅವರೇ ಹೇಳ್ಯಾರ ನಾವು ಹೇಳೋದಕ್ಕಿಂತ ಅವರೇ ಮೊದಲು ಹೇಳ್ಯಾರ ಹಾಗಾಗಿ ಆ ಬಜೆಟೇ ನಿರೀಕ್ಷೆ ಮಟ್ಟದ ಆಗಲ್ಲ ಬಟ್ ನಮಗನ್ನಿಸಿದ ಮಟ್ಟಿಗೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನು ತೊಗರಿ ಬೆಳೆ ಏನು ನಷ್ಟ ಆಗ್ಯದ ಸುಮಾರು 50,000ಕ್ಕಿಂತ ಹೆಚ್ಚಿಗೆ ಹೆಕ್ಟರ್ ಪ್ರದೇಶ ಏನು ತೊಗರಿ ಹಾಳಾಗ್ಯದ ಅತ್ಯಂತ ಪ್ರಮುಖ ತೊಗರಿ ಇರೋದ್ರಿಂದ ನೆಟೆ ಹೋಗಿ ಹಾಳಾಗಿರ್ತಕ್ಕಂಥದಕ್ಕೆ ಪರಿಹಾರ ಕೊಟ್ಟಿರ್ಬೇಕಂತ ನಮ್ಮದು ಇವತ್ತಿನ ದಿವಸ ಆಂದೋಲನದ ಅತ್ಯಂತ ವಿನೂತನವಾದಂಥ ಆಂದೋಲನ ಇದು ಅತ್ಯಂತ ವಿನೂತನ ಆಂದೋಲನ ಅಂದರೆ ಇಂಥ ಆಂದೋಲನ ಇಡೀ ರಾಜ್ಯದಾಗ ಯಾರೂ ಮಾಡಿಲ್ಲ ಇದು ಸ್ವತಂತ್ರ ಪೂರ್ವದಲ್ಲಿ ಇಲ್ಲಿವರೆಗೆ ಆಂದೋಲನ ಮಾಡಿರ್ತಕ್ಕಂಥದ್ದು ವೈಚಾರಿಕ ಆಂದೋಲನ ಅಂತ ಯಾಕೆ ಮಾಡಿದ್ದೀವಿ ಅಂದರೆ ಇದರಲ್ಲೇನು ಶಿವಪುಟ್ಟಪ್ಪಲ್ಲ ರಾಜಕೀಯ ಅಲ್ಲ ನಾವು ಯಾರೇ ರಾಜಕೀಯವ್ರು ಬರ್ಬೋದು ಸಪೋರ್ಟ್ ಮಾಡ್ಬೋದು ಹೋಗ್ಬೋದು ಆದರೆ ನಾವು ರೈತನ ಪರವಾಗಿ ನಿಜವಾದ ರೈತನ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಶಕ್ತಿ ಇದೆ ಪರಿಹಾರ ಸಿಕ್ಕರು ರೈತರಿಗೆ ಅನುಕೂಲ ಆಗ್ತದೆ ಅನ್ನೋಂಥದ್ದು ಸಿದ್ದರಾಮಯ್ಯ ಅವರಿಗೆ ಅದು ಅವರಿಗೆ ಮನವರಿಕೆ ಮಾಡ್ಕೊಂಡಿದ್ದೀವಿ ಹೇಳಿದೆವು ಸಾಕಷ್ಟು ನಿಮ್ಮ ಮಾಧ್ಯಮದ ಮೂಲಕವೇ ಸಾಕಷ್ಟು ಹೋಗಿ ಮುಟ್ಟ್ಯದ ನಿನ್ನೆಯನ್ನು ನಿಮ್ಮೆಲ್ಲ ಟಿ ವಿ ಮಾಧ್ಯಮದವರೆಲ್ಲ ಹೇಳಿದ್ದಾರೆ ಅದರ ಚರ್ಚೆನೂ ನಡೆದದ ಬಹುಶಃ ಅವ್ರ ತಲೆಯಾಗಿರ್ಬೇಕು ಅವ್ರ ತಲೆಯಾಗಿ ಹ್ಯಾಂಗ್ರೆ ಇರಲಿ ಇಲ್ಲಿ ಉಸ್ತುವಾರಿ ಮಂತ್ರಿಗಳು ಏನಾರ ಪ್ರಿಯಾಂಕ ಖರ್ಗೆ ಅವರು ಇದು ಶಾಶ್ವತ ಪರಿಹಾರ ಅದ ಇದು ಒಂದು ವೇಳೆ ಈ ಪರಿಹಾರ ರೈತರಿಗೇನು ಪರಿಹಾರ ಒಂದು ವೇಳೆ ಇಲ್ಲಿ ಉಸ್ತುವಾರಿ ಮಂತ್ರಿ ಕೊಟ್ಟರೆ ಅವ್ರಿಗೆ ಒಂದು ಸ್ವಲ್ಪ ಇಲ್ಲಿ ಎತ್ತರವಾದಂಥ ಸ್ಥಾನ ಸಿಗ್ತದೆ ಯಾಕಂದ್ರೆ ನೀವು ಎತ್ತರ ಸ್ಥಾನದಲ್ಲಿ ಇರ್ತೇವೆ ಅಂತಕ್ಕಂದು ನಿಮ್ಮ ಅಪ್ಪವ್ರನ್ನ ಹೆಸರು ಉಳಿತದೆ ನಿಮ್ಮದು ಹೆಸರು ಉಳಿತದೆ ಯಾಕಪ್ಪ ಅಂದ್ರೆ ನೀವು ಬಜೆಟ್ ಇಲ್ಲ ಅಂತ ನೀವು ನಿರೀಕ್ಷೆ ಮುಖ್ಯಮಂತ್ರಿಗಳ ಮೇಲೆ ಮಾಡಿದರೆ ನೀವು ಇಲ್ಲಿ ಬಜೆಟ್ ಕೊಡಲಿಲ್ಲ ಅಂದ್ರೆ ಇದು ಇಲ್ಲೆಲ್ಲ ನಿಮ್ದು ಇಜ್ಜತ್ ಖಜಲಿ ಆಗ್ತದೆ ಸರಿ ಅಲ್ಲೇನೋ ಅಂತ ನನಗನ್ನಿಸ್ತದೆ ಸರ್ ನಾನು ಸೇಡಂ ತಾಲೂಕು ರೈತ ಸಂಘದ ಅಧ್ಯಕ್ಷ ನವಕರ್ನಾಟಕ ಸಂಘದ ಅಧ್ಯಕ್ಷನಾಗಿ ಟಿ ವಿ ಮುಖಾಂತರ ನಮ್ಮ ಭಾಗದ ಪ್ರತಿನಿಧಿಗಳಿಗೆ ನಾನು ಇದು ಹೇಳಕ್ಕೆ ಬಯಸ್ತೀನಿ ಕಾಗಿಣಾ ನದಿ ನಮ್ಮ ತಾಲೂಕದಲ್ಲಿ ಭಾಳಷ್ಟು ಹರಿತದೆ ಆ ಕಾಗಿಣಾ ನದಿಗೆ ಏನಪ್ಪ ಅಂತಂದರೆ ಲಾಸ್ಟ್ ಟೈಮು 2015-16-17ರಲ್ಲಿ 650 ಕೋಟಿ ಏನಪ್ಪ ಅಂತಂದರೆ ಶಾಂಕ್ಷನ್ ಆಗಿದೆ ಏತ ನೀರಾವರಿ ಮಾಡೋಕ್ಕೋಸ್ಕರ ಈ ಭಾಗದ ಜನಕ್ಕೆ ಏನಪ್ಪ ಅಂತಂದರೆ ನೀರಿಂದು ಸವಲತ್ತು ಆಗ್ತದ ಅಂತ ಹೇಳಿ ಕೇಸಿಂದ ಏನಪ್ಪ ಅಂತಂದರೆ ವಾದ ಶಾಸಕರನ್ನು ಹೇಳಿದರು ಈ ಪ್ರೆಸೆಂಟ್ ಶಾಸಕರನ್ನು ಹೇಳಿದರು ಆದರೆ ಅದು 650 ಕೋಟಿ ಬಜೆಟ್ ಏನಪ್ಪ ಅಂದರೆ ಇಲ್ಲಿವರೆಗೆ ಅದು ಕೆಲಸ ಆಗಿಲ್ಲ ಆ ಬಜೆಟ್ ಅದನೋ ಹೋಗ್ಯದೋ ಅವ್ರು ಯಾರು ನುಂಗಿ ಹಾಕ್ಯಾರೋ ಅದು ನಮಗೆ ಗುರ್ತಿಲ್ಲ ಇನ್ನೊಂದು ಏನಂದರೆ ಸೇಡಂ ತಾಲೂಕಿನಲ್ಲಿ 36 ಕೆರೆಗಳಿದ್ದಾವೆ ಆ ಕೆರೆಗಳು ಹೂಳೆತ್ತೀವಂತಾರೆ ತೆಗಿತೀವಂತಾರೆ ಅದು ಮಾಡ್ತೀವಂತಾರೆ ಇದು ಮಾಡ್ತೀವಂತಾರೆ ಸೇಡಂ ತಾಲೂಕಿಗೆ ಏನಪ್ಪ ಅಂದರೆ ಯಾವುದೇ ಥರ ಏನಪ್ಪ ಅಂತಂದರೆ ರೈತರಿಗೆ ನೀರಿಲ್ಲ ನೀರು ಸಿಗಲ್ಲ ಸರ್ಕಾರದಿಂದ ಯಾವುದೇ ಸವಲತ್ತಿನ ನೀರುಗಳಿಲ್ಲ ಯಾವ ಕೆರೆದು ನೀರಿಲ್ಲ ಕಾಗಿಣಾ ನದಿ ಲಿಫ್ಟನ್ನು ಮಾಡೋಂಗಿಲ್ಲ ಮತ್ತು ಬೇರೆಯವ್ರನ್ನೂ ಏನಪ್ಪ ಅಂತಂದರೆ ತರಿಸಿ ರೈತರಿಗೆ ನೀರು ಕೊಡೋಂಗಿಲ್ಲ ಅವರು ಇನ್ನೂ ಒಂದು ಅಲ್ಲಿ ಇಂಡಸ್ಟ್ರಿಗಳದಾವೆ ಇಂಡಸ್ಟ್ರಿಗಳಿಗೆ ಆಸ್ತಿ ಕೊಟ್ಬಿಡ್ತಾರೆ ನೀ 2,000 ಎಕರೆ ತೊಗೋ ನೀವು 3,000 ಎಕರೆ ತೊಗೋ ಅಂತೇಳಿ ಸರ್ಕಾರದಿಂದ ಹರಾಜು ಆಗ್ತದೆ ಸರ್ಕಾರ ಏನಪ್ಪ ಅಂತಂದರೆ ಅವ್ರಿಗೆ ಹರಾಜು ಮಾಡಿ ಇಂಡಸ್ಟ್ರಿದವ್ರಿಗೆ ಕೊಟ್ಬಿಡ್ತಾರೆ ನಮ್ಮ ರೈತರಿಗೆ ಗುರ್ತೇ ಇಲ್ಲ ಅಲ್ಲಿ ಹೊಲಗಳು ಹರಾಜು ಆಗ್ಯಾವ ಹರಾಜ್ನಾಗ ಯಾರೋ ಇಂಡಸ್ಟ್ರಿದವ್ರು ತೊಗೊಂತಾರೆ ಅಂತೂ ಗುರ್ತಿಲ್ಲ ನಮಗೆ ಇಂಥವೇನಪ್ಪ ಅಂದ್ರೆ ಸರ್ಕಾರ ಮಾಡ್ತದೆ ಸರ್ಕಾರಕ್ಕೆ ಏನಪ್ಪ ಅಂತಂದರೆ ಸರ್ಕಾರ ಏನಪ್ಪ ಅಂದರೆ ರೈತರ ಗಮನಕ್ಕೆ ತಂದು ಇಂಡಸ್ಟ್ರಿದವ್ರಿಗೆ ಹರಾಜಿಗೆ ಇಡಲಿ ಅಂತೇಳಿ ನನ್ನ ಒಂದು ಭಾವನೆ